ಭವಿಷ್ಯತಿ ಅಂತ ಹೇಳ್ತಾರಲ್ಲ. ನಾವು ಏನೆಲ್ಲ ಬೇರೆ ಬೇರೆ ಕಡೆ ಅನೇಕ ಪಾಪಗಳು ಮಾಡಿರ್ತೇವೆ, ಅದನ್ನು ಕಳ್ಕೊಳ್ಳುವುದಕ್ಕಾಗಿ ಪುಣ್ಯಕ್ಷೇತ್ರಕ್ಕೆ ಬಂದಿರ್ತೇವೆ. ಆದರೆ ಈ ಪುಣ್ಯಕ್ಷೇತ್ರಕ್ಕೆ ಬಂದಾಗ ಮತ್ತೆ ಪಾಪ ಮಾಡಿದರೆ ಅದಕ್ಕೆ ಏನೂ ಬೇರೆ ಒಂದು ಉಪಾಯನೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಬಂದಾಗ ವಿಶೇಷವಾಗಿ ಪುಣ್ಯ ಸಂಪಾದನೆಯನ್ನು ಮಾಡಿಕೊಂಡು ನಾವು ತೆರಳಬೇಕು. ಎಂತಹ ಅದ್ಭುತವಾದ ಆ ಗುರುಗಳ ಮಹಿಮೆ ಇದೆ ಅಂತನ್ನುವುದನ್ನು ಅವರ ಸ್ತೋತ್ರದಲ್ಲಿ ನಾವು ತಿಳಿತೇವೆ. ಅದ್ಭುತವಾಗಿರುವಂತಹ ಮಹಿಮೆ, ಪ್ರಸಿದ್ಧವಾದ ಶ್ಲೋಕ. ಈ ಕ್ಷೇತ್ರವನ್ನು ಕೊಂಡಾಡುವಂತಹದ್ದು ನಗಂಗಾ ನಗಯಾ ಕಾಶಿ ನವೇಣಿ ನಚ ಪುಷ್ಕರಂ ನಚಾಪಿ ಕೌರವಂ ಕ್ಷೇತ್ರಂ ಭೀಮಾ ದಕ್ಷಿಣವಾಹಿನಿ ಅಂತ ಹೇಳ್ತಾ ಇದೆ. ಇದರ ಅಭಿಪ್ರಾಯವನ್ನು ನಾವು ತಿಳಿಯಲಿಕ್ಕೆ ಹೊರಟರೆ ಬಹಳ ವಿಶಿಷ್ಟವಾಗಿರುವಂತಹದ್ದು. ಗಂಗಾ ಗಯಾ ಕಾಶಿ ಈ ಎಲ್ಲ ಕ್ಷೇತ್ರಗಳಿಗಿಂತಲೂ ಕೂಡ ಮಿಗಿಲಾದಂತಹ ಶ್ರೇಷ್ಠವಾದ ಕ್ಷೇತ್ರ ಯಾವುದು ಅಂದರೆ, ಯಾವ ದಿಕ್ಕಿಗೆ ಭೀಮಾ ದಕ್ಷಿಣವಾಹಿನಿಯಾಗಿ ಹರಿತಾಳೋ ಆ ಕ್ಷೇತ್ರ ಅತ್ಯಂತ ಪವಿತ್ರ ಅಂತ ಈ ಶ್ಲೋಕದ ವರ್ಣನೆ ಇದೆ. ಎಲ್ಲ ಕಡೆಗೂ ಪರ ಅನ್ನುವ ಶಬ್ದವನ್ನು ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಅದನ್ನು ಇಟ್ಕೊಂಡಾಗ ಅಂದರೆ ಗಂಗಾದಕ್ಕಿಂತಲೂ ಕೂಡ ಶ್ರೇಷ್ಠವಾಗಿರುವಂತಹದ್ದು ಈ ಭೀಮಾ ದಕ್ಷಿಣವಾಹಿನಿ ಅಂತ ಹೇಳ್ತಾರೆ. ಸುಮ್ಮನೆ ವಿಚಾರ ಮಾಡಲಿಕ್ಕೆ ಹೊರಟರೆ ಶಾಸ್ತ್ರದಲ್ಲಿ ಎಲ್ಲೇ ನಾವು ಹೆಜ್ಜೆಜ್ಜಿಗೆ ನೋಡಲಿಕ್ಕೆ ಹೊರಟ್ರೆ ಅತ್ಯಂತ ಪವಿತ್ರವಾಗಿರುವಂತಹ ನೀರು ಜಲ ಅಂದರೆ ಅದು ಗಂಗಾ ಅಂತ ಕರೀತಾರೆ. ವಾಸುದೇವ ಕಥಾಃ ಪ್ರಶ್ನಃ ಪುರುಷಾನ್ ತ್ರೀನ್ ಪುನಾತಿ ವಕ್ತಾರಂ ಪೃಚ್ಛಕಂ ಶ್ರೋತೃನ್ ತತ್ಪಾದ ಸಲಿಲಂ ಯಥ ಅಂತ ಹೇಳ್ತಾರೆ. ಶ್ರೀಕೃಷ್ಣನ ಮಹಿಮೆ ಹೇಗೆ ಇದೆ ಅಂದರೆ, ಗಂಗಾ ಎಷ್ಟು ಪವಿತ್ರವಾಗಿ ನಮ್ಮನ್ನು ಮಾಡ್ತದೆಯೋ ಆ ಕಥೆ ಅಷ್ಟು ನಮ್ಮನ್ನು ಪವಿತ್ರ ಮಾಡ್ತದೆ ಅಂತ ಹೇಳ್ತಾರೆ. ಕೃಷ್ಣನ ಕಥೆಗೆ ದೃಷ್ಟಾಂತವನ್ನಾಗಿ ಕೊಟ್ಟಿರುವಂತಹದ್ದು ಗಂಗಾ ನದಿ. ಅಷ್ಟು ಪವಿತ್ರವಾಗಿರುವಂತಹ ಗಂಗಾ ನದಿ. ಆದರೆ ಈ ಕ್ಷೇತ್ರದ ಭೀಮೆಯನ್ನು ನೋಡಿದಾಗ ನ ಗಂಗಾ ನ ಗಯಾ. ಗಯಾ ಕ್ಷೇತ್ರದ ಒಂದು ಮಹತಿಯನ್ನು ನಾವು ತಿಳಿತೇವೆ. ಗಯಾ ಕ್ಷೇತ್ರದಲ್ಲಿ ಬಹಳ ಶ್ರೇಷ್ಠವಾದ ಸ್ವತಃ ಭಗವಂತನೇ ತನ್ನ ಪಾದವನ್ನು ಇಟ್ಟಿರುವಂತಹ ಕ್ಷೇತ್ರ. ಸಂಚಿಂತಯೇದ್ ಭಗವತ ಶರಣಾರವಿಂದಂ ಅಂತ ಹೇಳಿದಂತೆ ಆ ಎಲ್ಲ ಚಿಹ್ನಿತವಾದಂತಹ ಪಾದ ಅಲ್ಲಿ ನಾವು ನೋಡಬಹುದು. ಆ ಒಂದು ಗಯಾ ಕ್ಷೇತ್ರಕ್ಕಿಂತಲೂ ಮಿಗಿಲಾದ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ಈ ಕ್ಷೇತ್ರ ಅಂತ ಹೇಳ್ತಾರೆ. ಇನ್ನು ಕಾಶಿ ಕ್ಷೇತ್ರದ ಒಂದು ಮಹಿಮೆಯನ್ನು ನೋಡಲಿಕ್ಕೆ ಹೊರಟ್ರೆ ಅದಕ್ಕೆ ಅವಿಮುಕ್ತ ಕ್ಷೇತ್ರ ಅಂತ ಕರೀತಾರೆ. ರುದ್ರದೇವರು, ವಿಶ್ವನಾಥ ರುದ್ರದೇವರ ಒಂದು ಶ್ರೇಷ್ಠವಾದ ಸನ್ನಿಧಾನ, ಜೊತೆಗೆ ಬಿಂದು ಮಾಧವನ ಸನ್ನಿಧಾನ, ಗಂಗಾ ನದಿಯ ಸನ್ನಿಧಾನ, ಇಷ್ಟೆಲ್ಲ ವಿಶಿಷ್ಟವಾಗಿರುವಂತಹದ್ದು ಕಾಶಿ ಕ್ಷೇತ್ರ. ಆ ಕಾಶಿ ಕ್ಷೇತ್ರದ ಒಂದು ಇಲ್ಲಿ ಉದಾಹರಿಸಿ ಅದಕ್ಕಿಂತಲೂ ಶ್ರೇಷ್ಠವಾದಂತಹದ್ದು ಭೀಮಾ ದಕ್ಷಿಣವಾಹಿನಿ ಅಂತ ಕರೀತಾರೆ. ಅದೇ ರೀತಿಯಾಗಿ ನವೇಣಿ ನಚ ಪುಷ್ಕರಂ ಅಂತ. ಏನು ವೇಣಿ ಅಂತಂದರೆ ಬರೀ ವೇಣಿಯಲ್ಲ, ತ್ರಿವೇಣಿ ಅಂತ ಅರ್ಥ. ತ್ರಿವೇಣಿ ಅಂದರೆ ಪ್ರಯಾಗರಾಜ. ಪ್ರಯಾಗದಲ್ಲಿ 3 ಗಂಗೆ ಒಂದು ಸಂಗಮವಾಗ್ತದೆ. ಸಂಗಮವಾದಂಥ ಸಾಮಾನ್ಯವಾಗಿ ಸಂಗಮ ಸ್ನಾನ ಅಂತನ್ನುವುದು ಬಹಳ ಶ್ರೇಷ್ಠ. ಅದರಲ್ಲಿಯೂ ಗಂಗಾ ಯಮುನಾ ಸರಸ್ವತಿ ಇವುಗಳ ಒಂದು ಸಂಗಮವಾಗ್ತದಲ್ಲ, ಅದು ಬಹಳ ಶ್ರೇಷ್ಠ. ಅದು ಅಂತಹ ಒಂದು ಪ್ರಯಾಗರಾಜ ಇಲ್ಲಿ ತ್ರಿವೇಣಿ ಅಂತ ಇಡಬೇಕಾಗಿ ತ್ರಿವೇಣಿ ಅಂತ ಅನ್ನಬೇಕು. ನಗಂಗಾ ನಗಯಾ ಕಾಶಿ ನವೇಣಿ ನಚ ಪುಷ್ಕರಂ ಅನ್ನುವಲ್ಲಿ ತ್ರಿವೇಣಿ ಅಂತ ಹೇಳದೇನೆ ಕೇವಲ ವೇಣಿ ಅಂತ ಇಟ್ಟಿದ್ದಾರೆ. ಯಾಕೆ ಅಂದರೆ ಒಂದು ತ್ರಿವೇಣಿ ಅಂತನ್ನುವುದನ್ನು ಅನ್ನುವುದನ್ನು ಅಧ್ಯಯನ ಮಾಡ್ಕೊಳ್ರಿ. ಯಾಕೆ ಇಡಲಿಲ್ಲ ಅಂತಂತಂದರೆ ಅಲ್ಲಿ ವೇಣಿ ಮಾಧವನ ಸನ್ನಿಧಾನ, ಅದು ಪ್ರಧಾನವಾಗಿ ಆ ಕ್ಷೇತ್ರದಲ್ಲಿ ವೇಣಿ ಮಾಧವನನ್ನು ಪ್ರತಿಪಾದನೆ ಮಾಡುವುದಕ್ಕಾಗಿ ತ್ರಿವೇಣಿ ಅಂತ ಅನ್ನೋದೇನೆ ವೇಣಿ ಅಂತ ಇಟ್ಟಿದ್ದಾರೆ. ಆಮೇಲೆ ಚಂದೋಭಂಗ ಅಂತನ್ನುವುದು ಕೂಡ ಆಗಬಾರದು. ಜೊತೆಗೆ ಇನ್ನು ಕೌರವ ಕ್ಷೇತ್ರ ಇವೆಲ್ಲವನ್ನು ನೋಡಲಿಕ್ಕೆ ಬಂದರೆ ಭೀಮಾ ದಕ್ಷಿಣವಾಹಿನಿ ಅಂತ ಕರಿತಾ ಇದ್ದಾರೆ.
ಹಾಗಾದರೆ ಶಾಸ್ತ್ರದಲ್ಲಿ ಎಲ್ಲ ಕಡೆಗೂ ಹೇಳಿದ್ದಾರಲ್ಲ, ಇದರ ಅಭಿಪ್ರಾಯ ಏನು ಅಂದರೆ ಇದೇ ಸ್ತೋತ್ರದಲ್ಲಿ ಬರೀತಾರೆ. ಇದು ಕ್ಷೇತ್ರದ ಸ್ತುತ್ಯ ಅಂತ ಕರೀತಾರೆ, ಅದರ ಸ್ತೋತ್ರ ಅಂತ ಇಲ್ಲಿ ವರ್ಣನ ಮಾಡತಕ್ಕಂಥವರಾಗಿದ್ದಾರೆ. ಹೀಗೆ ಆ ಕ್ಷೇತ್ರದ ಮಹಿಮೆಯನ್ನು ನಿರೂಪಣೆಯನ್ನು ಮಾಡ್ತಾ ಮತ್ತೊಂದು ಆ ಶ್ಲೋಕದಲ್ಲಿ ಒಂದು ಸ್ತೋತ್ರದಲ್ಲಿ ಮತ್ತೊಂದು ಮಹಿಮೆ ಹೇಳ್ತಾರೆ. ಇವರು ಎಂತಹ ಮಹಾನುಭಾವರು ಅಂತ. ಯೋ ಬಾಲ್ಯೇ ಸರಿತಾಂ ವರಾಂ ಶಿವಜಟಾಜೂಟ ಪ್ರಭೂತಾಂ ನದೀಂ ತರ್ತುಂ ತಾಂ ಅಕರೋನ್ಮತಿಂ ಬಹುಜಲೇ ಶ್ರಾಂತೌ ಚ ಹಸ್ತೌ ಯದಾ. ಇವರು ಬಾಲ್ಯಾವಸ್ಥೆಯಲ್ಲಿದ್ದಾಗಲೇನೆ, ಬಹಳ ಚಿಕ್ಕವರಾಗಿದ್ದಾಗಲೇನೆ, ಮಹಾನುಭಾವರಾದಂತಹ ಜ್ಞಾನಿಗಳಾದ ಕುಸುಮೂರ್ತಿ ರಾಯರು ಚಿಕ್ಕವರಿದ್ದಾಗಲೇನೆ ಅನಾಯಾಸವಾಗಿ ತಾವು ಗಂಗಾ ನದಿಯನ್ನು ತಾವು ದಾಟಿದರು ಅಂತ ಈ ಶ್ಲೋಕದ ಅಭಿಪ್ರಾಯ. ಇದು ಏನು ಸೂಚನೆ ಕೊಡ್ತು ಗೊತ್ತಾ? ಅವರು ಒಂದು ಗಂಗಾ ನದಿಯನ್ನು ದಾಟ್ತಾರೆ ಅಂದರೆ ಇದು ಕೇವಲ ಸಾಮಾನ್ಯವಾದ ಜಡವಾದ ಗಂಗೆಯನ್ನು ದಾಟುವುದರ ಸೂಚನೆ. ಮುಂದೆ ಶಾಸ್ತ್ರವೆಂಬ ಸಮುದ್ರದಲ್ಲಿ ಇವರು ಭಾರಿ ಅದ್ಭುತವಾದ ರೀತಿಯಲ್ಲಿ ಇವರು ತಾವು ಕ್ರೀಡೆಯನ್ನು ಆಡ್ತಾರೆ ಅಂತ ಅನ್ನುವುದನ್ನು ಸೂಚನೆ ಮಾಡುವಂತಹದ್ದು ಯೋ ಬಾಲ್ಯೇ ಸರಿತಾಂ ವರಾಂ ಶಿವಜಟಾ ಜುಟ ಪ್ರಭೂತಾಂ ನದೀಂ ಅಂತ ಹೇಳ್ತಾರೆ. ಅಂತಹ ಅದ್ಭುತವಾಗಿರುವಂತಹದ್ದು ಆ ಗುರುಗಳ ಮಹಿಮೆ ಅಂತ ಹೇಳ್ತಾರೆ. ಮತ್ತೊಂದು ಮಾತು ಹೇಳ್ತಾರೆ, ಸಾಮಾನ್ಯವಾಗಿ ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತಂದರೆ ಜ್ಞಾನಿಗಳು ದೊಡ್ಡವರು ನೀವು ಸನ್ಯಾಸಾಶ್ರಮಕ್ಕೆ ಯೋಗ್ಯರಾಗಿದ್ದೀರಿ ಬರಬೇಕು ಅಂತ ಹೇಳಿ ಕೊಡ್ತಾರೆ. ಆದರೆ ಈ ಶ್ಲೋಕದಲ್ಲಿ ಹೇಳ್ತಾರೆ ವೈರಾಗ್ಯಾಚ್ಚ ಯತಿತ್ವಮಾಪ ಹಠತಃ ದ್ವೈಪಾಯನಾಖ್ಯಂ ಯಯೋ ಅಂತ ಹೇಳ್ತಾರೆ. ಎಂತಹ ಅದ್ಭುತವಾದ ಮಾತು ಅಂದರೆ ಇವರ ವೈರಾಗ್ಯ ಅದ್ಭುತವಾದ ವೈರಾಗ್ಯ ಅಂತ ಹೇಳ್ತಾರೆ. ವೈರಾಗ್ಯದಿಂದ ಜೊತೆಗೆ ಹಠದಿಂದ. ಸಾಮಾನ್ಯವಾಗಿ ಕರೆದಾಗ ಆಶ್ರಮವನ್ನು ಕೊಡ್ತೇವೆ ಅಂತ ಕರೆದಾಗ ಬಂದು ಸ್ವೀಕಾರ ಮಾಡುವುದು, ಅವರು ಕರೆದಿದ್ದಾರೆ ನಾವು ಹೋಗುವುದು ಯೋಗ್ಯ ಅಂತ ಅನಿಸುತ್ತೆ. ಆದರೆ ನನಗೆ ಆಶ್ರಮವನ್ನು ಕೊಡಿ, ನಾನು ಸಾಧನೆಯನ್ನು ಮಾಡ್ತೀನಿ ಅಂತ ಹೇಳುವಂತಹ ಜನರು ಬಹಳ ವಿರಳ. ಆದರೆ ಇವರ ಹಠದಿಂದ ಆ ಆಶ್ರಮವನ್ನು ಸ್ವೀಕಾರ ಮಾಡಿ ಆಶ್ರಮದ ಒಂದು ಧರ್ಮವನ್ನು ಅತ್ಯನೂಚಾನವಾಗಿ ಒಂದು ಪಾಲನೆ ಮಾಡಿರುವಂಥವರು ಈ ಮಹಾನುಭಾವರು ಅಂತ ಆ ಶ್ಲೋಕದಲ್ಲಿ ನಮಗೆ ತಿಳಿದು ಬರತಕ್ಕಂತಹದ್ದಾಗಿದೆ. ಜೊತೆಗೆ ಪ್ರಸಿದ್ಧವಾದಂತಹ ಮಹಿಮೆಯನ್ನು ಪೂಜ್ಯ ಆಚಾರ್ಯರೆಲ್ಲ ಹೇಳಿದ್ದಾರೆ. ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಯೋ ವ್ಯಾಸಸ್ಯ ಸುಮಂತ್ರ ಕೋಟಿ ಜಪತಃ ವೇದೇಶ ಯುಕ್ತಾಕೃತಿಂ ಸ್ತೋತ್ರೋ ವಾಲುಕ ಮುಷ್ಟಿಮಿಷ್ಟ ಫಲದಾಂ ಚಕ್ರೇ ಗುರುಣಾಂ ಮಠೇ ಅಂತ ಹೇಳ್ತಾರೆ. ವೇದವ್ಯಾಸ ಮಂತ್ರದ ಒಂದು ಜಪವನ್ನು ಮಾಡಿದವರು ಅಂತ. ಎಷ್ಟು ಮಾಡಿರಬಹುದು ಜಪ ಅಂದರೆ ಕೋಟಿ ಅಂತ ಸಂಖ್ಯೆ ಹಾಕಿದ್ದಾರೆ. ಕೋಟಿ ಜಪವನ್ನು ಮಾಡಿದ್ದಾರೆ, ಇದು ಸತ್ಯ. ಆದರೆ ನಾವು ಅವರ ಮಹಿಮೆಯನ್ನು ವಿಚಾರ ಮಾಡಲಿಕ್ಕೆ ಹೊರಟ್ರೆ ಕೋಟಿ ಅಂತನ್ನುವುದು ಕೂಡ ಒಂದು ಸೀಮೆ ಇದೆ ಅಂತ ಅನಿಸ್ತಾ ಇದೆ. ಸಾಮಾನ್ಯವಾಗಿ ಸಹಸ್ರ ಶಬ್ದಕ್ಕೆ ಅನಂತ ಅನ್ನುವಂತಹ ಅರ್ಥವನ್ನು ಪ್ರಯೋಗ ಮಾಡುವಂತೆ ಕೋಟಿ ಅನ್ನುವ ಶಬ್ದಕ್ಕೆ ಅವರು ಅನಂತ ಜಪವನ್ನು ಮಾಡಿದ್ದಾರೆ. ವೇದವ್ಯಾಸ ದೇವರ ಮಂತ್ರ ಜಪ. ಮಂತ್ರ ಸಿದ್ಧಿಯನ್ನು ಪಡೆಯಬೇಕಾದ್ರೆ, ಸಾಮಾನ್ಯವಾಗಿ ಒಂದು ಮಂತ್ರದ ಸಿದ್ಧಿಯನ್ನು ಪಡೆದುಕೊಳ್ಳಬೇಕಾದ್ರೆ ಆ ಮಂತ್ರದ ಎಷ್ಟು ಅಕ್ಷರಗಳಿವೆ ಅಷ್ಟು ಲಕ್ಷ ಜಪವನ್ನು ಮಾಡಬೇಕು ಅಂತ ಹೇಳ್ತಾರೆ. 24 ಲಕ್ಷ ಜಪವನ್ನು ಮಾಡಿದರೆ ಗಾಯತ್ರಿ ಸಿದ್ಧಿಯನ್ನು ಪಡೆಯಬಹುದು ಹೀಗೆ ಹೇಳ್ತಾರೆ. ಇವರು ಅದೆಲ್ಲವನ್ನ ಮೀರಿ ಹೋಗಿಬಿಟ್ಟಿದೆ. ಅಂದರೆ ಎಲ್ಲದಕ್ಕೂ ಮೀರಿ ತಾವು ವ್ಯಾಸಮಂತ್ರ ಜಪವನ್ನು ಮಾಡಿದ್ದಾರೆ. ಕೋಟಿ ವ್ಯಾಸಮಂತ್ರವನ್ನು ಜಪವನ್ನು ಮಾಡಿದ್ದಾರೆ. ಕೇವಲ ಜಪವನ್ನು ಮಾಡುವುದಷ್ಟೇ ಅಲ್ಲ, ನಾವು ಜಪವನ್ನು ಮಾಡಬೇಕಾದಾಗ ಕೈಯಲ್ಲಿ ತುಳಸಿ ಮಣಿ ಇಟ್ಟುಕೊಂಡು ನಾವು ಜಪವನ್ನು ಮಾಡ್ತಾ ಹೋಗ್ತೇವೆ. ಮಾಡಬೇಕಾದಾಗ ಸ್ವಲ್ಪ ಹೊತ್ತು ಬೇಸರ ಬಂತು ಅಂತಂದರೆ ನಾವು ಆ ತುಳಸಿ ಮಣಿ ಹಿಂದೆ ಮುಂದಾಗತ್ತೆ, ಎಲ್ಲವನ್ನೂ ಆಗತ್ತೆ. ಆದರೆ ಇವರು ತಾವು ಕೈಯಲ್ಲಿ ಜಪದ ಮಣಿಯನ್ನು ಹಿಡಿದುಕೊಳ್ಳುವುದರ ಮೂಲಕ ಶ್ರೇಷ್ಠ ಒಂದು ವಾಲುಕ ಅಂತಂದರೆ ಉತ್ತಮವಾದಂತಹ ಮಣ್ಣನ್ನು ಅವರು ತಮ್ಮ ಕೈಯಲ್ಲಿ ಇಟ್ಟುಕೊಂಡ್ರು. ಸಾಮಾನ್ಯವಾದ ಒಂದು ಜಡವಾದ ಮಣ್ಣನ್ನು ತಾವು ಕೈಯಲ್ಲಿ ಹಿಡ್ಕೊಂಡು ಕೋಟಿ ವ್ಯಾಸಮಂತ್ರ ಜಪವನ್ನು ಮಾಡಿದರೆ ಅದರಲ್ಲಿ ಸಂಪೂರ್ಣವಾಗಿ ವೇದವ್ಯಾಸ ದೇವರ ಸನ್ನಿಧಾನ ಬಂತು ಅಂತ ಹೇಳ್ತಾರೆ. ಇವತ್ತು ನಾವು ಮಠದ ಒಂದು ಪೀಠದಲ್ಲಿ ನಾವು ನೋಡಬೇಕಾದಾಗ ವ್ಯಾಸಮುಷ್ಟಿಗಳ ಜೊತೆಗೆ
ಮಹಾನುಭಾವರಾದ ಕೃಷ್ಣ ದ್ವೈಪಾಯನ ತೀರ್ಥರು ತಾವು ಅಭಿಮಂತ್ರಣ ಮಾಡಿ ವೇದವ್ಯಾಸ ಮಂತ್ರ ಜಪವನ್ನ ಮಾಡಿ ಆ ವೇದವ್ಯಾಸ ದೇವರ ಸನ್ನಿಧಾನೋಪೇತವಾದ ಶಿಲೆಯನ್ನು ಕೂಡ ನಾವು ಆ ಒಂದು ತಟ್ಟಿಯಲ್ಲಿ ನಾವು ನೋಡಬಹುದು ಅಂತ ಹೇಳ್ತಾರೆ. ಅಷ್ಟು ಶ್ರೇಷ್ಠವಾದಂತಹದ್ದು ಅವರ ತಪಸ್ಸಿದ್ಧಿ ಅಂತ ಈ ರೀತಿಯಾಗಿ ಕರೀತಕ್ಕಂತಹವರಾಗಿದ್ದಾರೆ. ಹೀಗೆ ಹೇಳ್ತಾ ಮತ್ತೊಂದು ಮಾತನ್ನ ಹೇಳ್ತಾರೆ, ಇವರು ಸಾಮಾನ್ಯರಲ್ಲ. ಯಾಕೆ ಇವರು ಉಳಿದೆಲ್ಲ ಮಂತ್ರಗಳನ್ನು ಬಿಟ್ಟು ವೇದವ್ಯಾಸ ಮಂತ್ರಕ್ಕೆ ಬೆನ್ನು ಹತ್ತಿದರು? ಎಷ್ಟು ಮಂತ್ರಗಳಿದ್ವು, ಗಾಯತ್ರಿ ಮಂತ್ರ ಇತ್ತು, ನರಸಿಂಹ ಮಂತ್ರ, ಅವೆಲ್ಲವನ್ನು ತಾವು ಬಿಡಲಿಲ್ಲ. ಯಾಕೆ ಇದನ್ನೇ ಮಾಡಬೇಕಾಯಿತು ಅಂದರೆ ಆ ಪರಂಪರೆಯೇ ಹಾಗೆ ಇದೆ ಅಂತ ಹೇಳ್ತಾರೆ. ಮಹಾನುಭಾವರಾದ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ತಾವು ಹಾಕಿಕೊಟ್ಟಿರುವಂತಹ ಮಾರ್ಗ ಯಾವುದು ಅಂದರೆ ಅಧ್ಯಯನ, ಅಖಂಡವಾದ ಶಾಸ್ತ್ರಗಳ ರಚನೆ, ಇವೆಲ್ಲ ಆಗಬೇಕು. ಇವು ಆಗಬೇಕಾದ್ರೆ ಸಾಮಾನ್ಯವಾಗಿ ಒಂದೊಂದು ಕಾರ್ಯಗಳಿಗೆ ಒಂದೊಂದು ನಮಗೆ ಬಹಳ ದೊಡ್ಡ ಕಷ್ಟ ಬಂತು ಅಂದರೆ ಅದನ್ನು ಪರಿಹಾರಕ್ಕಾಗಿ ನಾವು ನರಸಿಂಹದೇವರ ಒಂದು ಮಂತ್ರ ಜಪವನ್ನು ಮಾಡಿದರೆ ನಮಗೆ ಬಂದ ಪ್ರತಿಬಂಧಕಗಳು ಪರಿಹಾರವಾಗುತ್ತವೆ ಅಂತ ನಾವು ಅಂದ್ಕೊಳ್ತೇವೆ. ಅದೇ ರೀತಿಯಾಗಿ ರಘುತ್ತಮ ತೀರ್ಥರ ಆಜ್ಞೆ ಏನಿದೆ ಅಂದರೆ ಇವರೆಲ್ಲರೂ ಮುಂದೆ ವಿಶಿಷ್ಟವಾದಂತಹ ಶ್ರೇಷ್ಠವಾದ ಗ್ರಂಥಗಳ ರಚನೆ ಆಗಬೇಕು. ಆ ಗ್ರಂಥಗಳ ರಚನೆ ಆಗಬೇಕು, ಅಧ್ಯಯನಕ್ಕೆ ಯಾವ ರೀತಿಯಾದ ಪ್ರತಿಬಂಧಕ ಬರಬಾರದು ಅಂತಂದರೆ ಅದಕ್ಕೆ ಪ್ರಧಾನವಾಗಿ ಬೇಕಾಗುವಂತಹದ್ದು ವೇದವ್ಯಾಸ ದೇವರ ಅನುಗ್ರಹ ಅಂತ ಹೇಳ್ತಾರೆ. ಎಷ್ಟು ಅದ್ಭುತ ನೋಡಿ. ನಾವು ಆ ಶ್ಲೋಕದಲ್ಲಿ ಕೇಳ್ತೇವೆ, ವೇದವ್ಯಾಸಾಂಬುದೇರ್ ಜಾತಃ ವೇದೇಶ ಜ್ಞಾನಚಂದ್ರಿಕಾ ಕೃಷ್ಣದ್ವೈಪಾಯನೆಂದೂರು ಮೇ ಸಂತಾಪಾನ್ ಹಂತು ಸಂತತಂ ಅಂತ ಹೇಳ್ತೇವೆ. ವೇದವ್ಯಾಸಾಂಬುದೇರ್ ಜಾತಃ, ಎಷ್ಟು ಅವರಿಗೆ ಆ ಹೆಸರು ಎಷ್ಟು ಇಷ್ಟ ಅಂತ ಅನ್ನೋದನ್ನು ಹೇಳ್ತೇವೆ. ವೇದವ್ಯಾಸ ತೀರ್ಥರಿಂದ ಇವರು ಆಶ್ರಮವನ್ನು ಪಡೆದವರು, ಹಾಗಾಗಿ ಅಲ್ಲಿಯೂ ಕೂಡ ವೇದವ್ಯಾಸ ಅನ್ನುವ ಶಬ್ದ ಬಂತು. ಇನ್ನು ಇವರು ಪಾಠವನ್ನು ಅಧ್ಯಯನ ಮಾಡಿದ್ದು ಎಲ್ಲಿ ಗೊತ್ತಾ? ವೇದೇಶ ತೀರ್ಥರು. ವೇದೇಶ ಅನ್ನುವ ಶಬ್ದಕ್ಕೂ ಕೂಡ ವೇದವ್ಯಾಸ ಅನ್ನುವ ಅರ್ಥವನ್ನೇ ಹೇಳ್ತಾರೆ. ವೇದಗಳಿಗೆ ನಿಯಾಮಕರಾದವರು, ವೇದವನ್ನು ನಮಗೆ ವಿಭಾಗ ಮಾಡಿಕೊಟ್ಟಿದ್ದಾರೆ, ಆದ್ದರಿಂದ ದೇವರಿಗೆ ವೇದೇಶ ಅಂತ ಕರೀತಾರೆ. ಇವರು ವೇದೇಶ ತೀರ್ಥರ ಹತ್ತಿರ ಅಧ್ಯಯನ ಮಾಡಿದ ಮಹಾನುಭಾವರು ಅಂತ. ವೇದೇಶ ತೀರ್ಥರ ಹತ್ತಿರ ಅಧ್ಯಯನ ಮಾಡಿದವರು, ವೇದೇಶ ತೀರ್ಥರು ಕೂಡ ಅದೇ ರೀತಿಯಾದಂತಹ ಶ್ರೇಷ್ಠವಾದ ಅಧ್ಯಯನವನ್ನು ಮಾಡಿದ ಮಹಾನುಭಾವರು. ಇನ್ನ ಇವರ ಹೆಸರೇನು ಅಂದರೆ ಕೃಷ್ಣ ದ್ವೈಪಾಯನ ತೀರ್ಥರು ಅಂತ. ದ್ವೈಪಾಯನ ಅನ್ನುವ ಹೆಸರು ಕೂಡ ವೇದವ್ಯಾಸದೇವರ ಹೆಸರೇ, ಇವರು ಅದನ್ನು ಇಟ್ಟುಕೊಂಡಿದ್ದಾರೆ. ಆಶ್ರಮದ ಗುರುಗಳೂ ಕೂಡ ವೇದವ್ಯಾಸ ದೇವರ ನಾಮವನ್ನೇ ಇಟ್ಟುಕೊಳ್ಳುವುದು. ಇನ್ನು ವೇದೇಶ ತೀರ್ಥರ ಹೆಸರು ಕೂಡ ವೇದವ್ಯಾಸ ದೇವರ ಹೆಸರು. ಇನ್ನು ಮಹಾನುಭಾವರಾದ ಇವರ ಹೆಸರು ಕೂಡ ವೇದವ್ಯಾಸ ದೇವರ ಹೆಸರು. ಇಷ್ಟೆಲ್ಲ ಕಲ್ತು ಬಂದಾಗ ಯಾಕೆ ವೇದವ್ಯಾಸ ದೇವರ ಜಪವನ್ನು ಮಾಡಬಾರದು? ವೇದವ್ಯಾಸ ಮಂತ್ರ ಜಪವನ್ನು ಯಾಕೆ ಮಾಡಬಾರದು? ಅದಕ್ಕಾಗಿ ಅತ್ಯಂತ ಒಂದು ಭಕ್ತಿಯಿಂದ ಅವರು ಸಾಧನೆ ಮಾಡಿರುವಂಥವರು ವೇದವ್ಯಾಸ ದೇವರ ಒಂದು ಜಪವನ್ನು ಮಾಡಿದರು. ಎಂತಹ ಅದ್ಭುತ ಅಂದರೆ ಯಶಿಷ್ಯ ಶಿಷ್ಯ ಶಿಷ್ಯಾದ್ಯಾಹ ಟಿಪ್ಪಣಿ ಆಚಾರ್ಯ ಸಂಹಿತಾಹ ಅಂತ ಕರೀತಾರೆ. ಆ ಒಂದು ಪರಂಪರೆ ಹೊರಡುವಂತಹ ಪ್ರಸಂಗದಲ್ಲಿ ವೇದೇಶ ತೀರ್ಥರು, ವೇದವ್ಯಾಸ ತೀರ್ಥರು ಎಲ್ಲರೂ ಅಖಂಡ ಗ್ರಂಥಗಳ ರಚನೆಯನ್ನ ಮಾಡ್ತಾ ಬಂದರು. ವೇದವ್ಯಾಸ ತೀರ್ಥರಿಗೂ ವೇದೇಶ ತೀರ್ಥರು ಇವರೆಲ್ಲರೂ ಕೂಡ ವೇದವ್ಯಾಸ ದೇವರನ್ನ ಬಹಳ ಗಟ್ಟಿಯಾಗಿ ನಂಬಿದ ಮಹಾನುಭಾವರು, ಬಹಳ ಗಟ್ಟಿಯಾಗಿ ನಂಬಿದ್ದಾರೆ. ಜಪ ಮಾಡಬೇಕು ಅಂದರೆ ಸಾಮಾನ್ಯವಾಗಿ ನಾವು ಒಂದು 10 ಜಪ ಮಾಡಬೇಕು ಅಂದರೆ ಒಂದು ಕಡೆಗೆ ನಮಗೆ ಆಸನ ಜಯ ಕೂಡ್ಲಿಕ್ಕಾಗೋದೇ ಇಲ್ಲ. ಎಲ್ಲೋ ಎದ್ದು ಹೋಗ್ತೇವೆ, ಎಲ್ಲೋ ಎದ್ದು ಬರ್ತೇವೆ. ಇವರು ಎಂತಹ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಜಪ ಮಾಡಿದ್ದಾರೆ ಅಂತಂದರೆ ಅವರ ವೃಂದಾವನದ ಮೇಲೆ ಅವರ ಒಂದು ಜಪದ ಒಂದು ಶ್ರೇಷ್ಠವಾದ ಒಂದು ಚಿಹ್ನವನ್ನು ನಾವು ಕಾಣ್ತೇವೆ. ಅಂದರೆ ಅದನ್ನು ಹಾಕಬೇಕು ಅಂದರೆ ಅವರು ಎಷ್ಟರ ಮಟ್ಟಿಗೆ ಜಪ ಮಾಡಿರಬಹುದು. ನಿರಂತರ ವೇದವ್ಯಾಸ ಮಂತ್ರದ ಜಪವನ್ನು ಮಾಡಿದ ಮಹಾನುಭಾವರು. ಇಂತಹ ಕ್ಷೇತ್ರದಲ್ಲಿ ಯಾವಾಗಲೂ ಒಂದು ಕ್ಷೇತ್ರ ಯಾವಾಗ ಆಗುತ್ತೆ? ಶ್ರೇಷ್ಠವಾದ ನದಿ, ಗುರುಗಳು, ವಾಯುದೇವರು ಇತ್ಯಾದಿ ಎಲ್ಲ ದೇವರ ಸನ್ನಿಧಾನ ಇದ್ದಾಗ ಅದೊಂದು ಕ್ಷೇತ್ರ ಅಂತ ಕರೆಸಿಕೊಳ್ಳುತ್ತಲ್ಲ, ಇದು ಆ ಕ್ಷೇತ್ರ ಅಂತ ನಾವು ಅತ್ಯಂತ ಹರ್ಷಿತವಾಗಿ ಹೇಳಲಿಕ್ಕೆ ಯಾವ ಒಂದು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಇಂತಹ
ಗುರುಗಳ ಅದ್ಭುತವಾದಂತಹ ಮಹಿಮೆ ಹೀಗೆ ಇರತಕ್ಕಂತಹದ್ದಾಗಿದೆ. ನಮಗೆಲ್ಲ ಅನಿಸುತ್ತೆ ಇಷ್ಟೆಲ್ಲ ಅವರು ಮಾಡಿದ್ದಾರೆ, ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಅದು ಸತ್ಯ. ಯಾಕೆಂದರೆ ಅಷ್ಟಷ್ಟು ಮಂತ್ರ ಜಪ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ. ನಿತ್ಯ ಗಾಯತ್ರಿ ಮಂತ್ರ ಜಪವನ್ನ ನಾವು ಮಾಡಿದರೆ ಬಹಳ ದೊಡ್ಡದಾಗಿದೆ. ಈಗ ಇನ್ನು ವೇದವ್ಯಾಸ ಮಂತ್ರ ಜಪ, ಉಳಿದೆಲ್ಲ ಜಪಗಳು ಮಾಡುವುದು ಬಹಳ ವಿರಳ, ಮಾಡಲೇಬೇಕು. ಆದರೆ ಅದೆಲ್ಲ ಮಾಡಬೇಕು ಅಂದರೆ ಇಂತಹ ಗುರುಗಳ ಅನುಗ್ರಹವನ್ನು ಪಡೆಯಬೇಕು. ಸುಮ್ಮನೆ ಒಂದು ಮಾತು ಹೇಳ್ತೇನೆ, ಯಾಕೆ ನಮಗೆ ಗುರುಗಳ ಒಂದು ಅನುಗ್ರಹ ಬೇಕು? ಗುರುಗಳೇ ಯಾಕೆ ಬೇಕು? ಗುರುಗಳು ಬೇಡೇ ಬೇಡ. ಯಾಕೆ ಬೇಕ್ರಿ ಗುರುಗಳು? ಸಾಕು, ನನಗೆ ನೇರವಾಗಿ ದೇವರಿದ್ದಾರೆ ಅಥವಾ ತಂದೆ ತಾಯಿಗಳಿದ್ದಾರೆ, ಮುಗಿದೋಯ್ತು. ಗುರುಗಳು ಯಾಕೆ ಬೇಕು ಅಂದರೆ ಗುರುಗಳ ಮಹತ್ವ ಬಹಳ ದೊಡ್ಡದಿದೆ ಅಂತ ಹೇಳ್ತಾರೆ. ಗುರು ಸ್ತೋತ್ರದಲ್ಲಿ ಒಂದು ಮಾತು ಹೇಳ್ತಾರೆ, ಗುರುಗಳ ಪಾತ್ರ ಬಹಳ ದೊಡ್ಡದಿದೆ. ಜ್ಞಾನಾದ್ರತೆ ನೈವ ಮುಕ್ತಿ ಜ್ಞಾನಂ ನೈವ ಗುರೋರ್ವಿನ ಅಂತ ಹೇಳ್ತಾರೆ. ನಾವೆಲ್ಲರೂ ಅಪೇಕ್ಷೆ ಪಡುವಂತಹದ್ದು ಏನು ಗೊತ್ತಾ? ಶಾಶ್ವತವಾದಂತಹ ಮೋಕ್ಷವನ್ನು ಅಪೇಕ್ಷೆ ಪಡ್ತೇವೆ. ಶಾಶ್ವತವಾದ ಮೋಕ್ಷವನ್ನು ಅಪೇಕ್ಷೆ ಪಡ್ತೇವೆ. ಸ್ವಲ್ಪ ಹೊತ್ತು ಇಲ್ಲಿ ಕೂತಿದ್ದೇವೆ, ಇನ್ನೂ ಬಿಸಿಲು ಬಂದಿಲ್ಲ. ಬಿಸಿಲು ಬಂತು ಅಂದರೆ ಸರಿತೇವೆ. ಯಾಕೆ ಅಯ್ಯೋ ಬಿಸಿಲು ಬಂತು ಅಂತ ಆ ಒಂದು ದುಃಖ ಪಡ್ತೇವೆ. ಇದು ನಮಗೆ ಶಾಶ್ವತ ಸುಖ ಅಲ್ಲ. ಇದು ಶಾಶ್ವತವಾದ ಸುಖ ಅಂದರೆ ಮೋಕ್ಷ, ಅದು ಪಡಿಬೇಕು. ಅದು ಬೇಕು ಅಂದರೆ ದೇವರು ಪ್ರಸನ್ನನಾಗಿ ನಗಬೇಕಂತೆ, ದೇವರು ನೋಡಬೇಕಂತೆ, ಅವನ ದೃಷ್ಟಿ ಬೀಳಬೇಕು. ಅದು ಬೀಳಬೇಕು ಅಂದರೆ ದೇವರ ಜ್ಞಾನ ಮಾಡ್ಕೊಳ್ಬೇಕು. ಸರಿ, ಅಪರೋಕ್ಷ ಜ್ಞಾನ ಮಾಡ್ಕೊಳ್ಬೇಕು. ದೇವರ ಅಪರೋಕ್ಷ ಜ್ಞಾನವನ್ನು ಮಾಡ್ಕೊಂಡ್ಬಿಡೋಣ. ಏನು ಕಷ್ಟ ಇದೆ? ಒಂದು ಬಾರಿ ದೇವರಿಗೆ ಕರೆದು ಬಿಡೋಣ, ದೇವರು ಬರ್ತಾನೆ, ನೋಡಿಬಿಡ್ತಾನೆ ಅಂದರೆ ಸರ್ವಥಾ ಸಾಧ್ಯ ಇಲ್ಲ. ಒಂದು ಶ್ರುತಿವಾಕ್ಯ ಇದೆ, ವಿಜ್ಞಾಯ ಪ್ರಜ್ಞಾಂ ಕುರುವೀತ ಅಂತ ಹೇಳ್ತಾರೆ. ದೇವರ ಅಪರೋಕ್ಷ ಜ್ಞಾನವನ್ನು ಪಡೆಯಬೇಕಾದ್ರೆ ಮೊದಲಿಗೆ ಪರೋಕ್ಷ ಜ್ಞಾನವನ್ನು ಪಡೆಯಬೇಕು. ಪರೋಕ್ಷ ಜ್ಞಾನ ಅಂದರೆ ಶಾಸ್ತ್ರಾದಿಗಳ ಮೂಲಕವಾಗಿ ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ. ಸರಿ ಆಯಿತು, ನಾನು ಪುಸ್ತಕ ತಗೊಂಬರ್ತೇನೆ, ತೆಗಿತೇನೆ, ಶಾಸ್ತ್ರವನ್ನು ಓದಿಬಿಡ್ತೇನೆ ಅಂದರೆ ಸರ್ವಥಾ ಸಾಧ್ಯ ಇಲ್ಲ. ಆ ಶಾಸ್ತ್ರವನ್ನು ಉಪದೇಶ ಮಾಡಲಿಕ್ಕೆ ಬೇಕಾದವರು ಗುರುಗಳು ಅಂತ ಹೇಳ್ತಾರೆ. ಗುರುಗಳ ಪಾತ್ರ ಎಂತಹ ದೊಡ್ಡದು ಅಂದರೆ ಮೋಕ್ಷಕ್ಕಾಗಿ ನಮಗೆ ಬೇಕಾದವರು ಗುರುಗಳು ಅಂತ ಹೇಳ್ತಾರೆ. ಸಾಮಾನ್ಯ ಒಂದು ಮಾತು ಹೇಳ್ತಾರೆ, ಏನಂದರೆ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಅಂತ ದಾಸರಾಯರು ಒಂದು ಪದ್ಯದಲ್ಲಿ ಹೇಳಿದ್ದಾರಲ್ಲ. ಜೊತೆಗೆ ಇನ್ನೊಂದು ಇಟ್ಕೊಳ್ಬೇಕು, ಗುರುಗಳಿಲ್ಲದೆ ಜ್ಞಾನ ಇಲ್ಲ ಅಂತನ್ನುವುದು ಜೋಡಿಸ್ಕೊಳ್ಬೇಕಲ್ಲಿ. ಗುರುಗಳು ಅಂತನ್ನುವುದು ಇದ್ದಾಗಲೇ ನಮಗೆ ಜ್ಞಾನ ಅಂತನ್ನುವುದಾಗ್ತದೆ. ಮುಂದೆ ಈ ಸಂಸಾರದಲ್ಲಿ ಯಾವ ತಾಪತ್ರಯಗಳಲ್ಲಿ ನಾವು ಸಿಲುಕೋದಿಲ್ಲ ಅಂತ ಹೇಳ್ತಾರೆ. ಒಂದು ಮಾತು ಹೇಳ್ತಾರೆ, ಏನಂದ್ರೆ ಗುರುಗಳು ಅವರ ಪಾದೋದಕದ ಮಹಿಮೆಯನ್ನೇ ಹೇಳ್ತಾರೆ, ಬೇರೆ ಏನೂ ಅಲ್ಲ. ಅವರ ಪಾದೋದಕ ಎಂತಹ ಶ್ರೇಷ್ಠ ಅಂತನ್ನುವುದನ್ನು ಅದೊಂದು ಹೇಳ್ತೇನೆ. ಅತ್ಯಾಶ್ಚರ್ಯಮಿದಂ ಲೋಕೆ ವಾರಿಣಾ ವಾರಿಶುಷ್ಯತಿ ಗುರುಪಾದ ಜಲೇನೈವ ಭವಸಿಂಧುರು ವಿಶುಷ್ಯತೆ ಅಂತ ಒಂದು ಸುಂದರವಾದಂತಹ ಪದ್ಯ ಶ್ಲೋಕ. ಅತ್ಯಾಶ್ಚರ್ಯಮಿದಂ ಲೋಕೆ, ಈ ಒಂದು ಲೋಕದಲ್ಲಿ ಆಶ್ಚರ್ಯಕರವಾದ ಒಂದು ಘಟನೆ ನಮ್ಮ ಕಣ್ಣಿಗೆ ಬಿದ್ದಿದೆ, ನಮಗೆ ಕಂಡಿದೆ. ಏನದು ಅಂದರೆ ವಾರಿಣ ವಾರಿಶುಷ್ಯತಿ, ಒಂದು ನೀರು ಇನ್ನೊಂದು ನೀರಿನಿಂದ ಒಣಗಿದೆ ಅಂತ ಹೇಳ್ತಾ ಇದ್ದಾರೆ. ಕೆಲವರಂತಾರೆ, ಹಾಗೆ ಹೇಗೆ ಸಾಧ್ಯ ರೀ? ನೀರಿನಿಂದ ನೀರು ಹೇಗೆ ಒಣಗುತ್ತೆ? ನೀರು ಒಣಗಬೇಕಾದ್ರೆ ಒಂದು ಬಿಸಿಲಾದರೂ ಬೀಳಬೇಕು ಅಥವಾ ಏನಾದರೂ ತಂದು ಒರೆಸ್ಬೇಕು, ಆಗಲೇ ನೀರು ಒಣಗೋದು. ಇಲ್ಲ ಸರ್ವತಾ ಒಣಗಲಿಕ್ಕೆ ಸಾಧ್ಯ ಇಲ್ಲ. ಗಾಳಿ, ಒಂದು ಸೂರ್ಯನ ಕಿರಣ, ಇವುಗಳಿಂದ ಒಣಗಲಿಕ್ಕೆ ಸಾಧ್ಯ. ನೀರಿನಿಂದ, ನೀರು ಬಿದ್ದ ಜಾಗದಲ್ಲಿ ಮತ್ತೆ ನೀರು ಹಾಕಿದರೆ ನೀರು ಒಣಗೋದಿಲ್ಲ, ಅದು ಹಾಗೆ ಇನ್ನೂ ಹೆಚ್ಚಿನ ಹಸಿ ಆಗುತ್ತೆ. ಆದರೆ ಇದೇ ವಿಶೇಷ ಅಂತ ಹೇಳ್ತಾರೆ, ವಾರಿಣ ವಾರಿಶುಷ್ಯತಿ, ನೀರಿನಿಂದ ನೀರು ಒಣಗಿದೆ ಅಂತ ಹೇಳ್ತಾರೆ. ಅದು ಹೇಗೆ ಅಂದರೆ ಅದನ್ನು ಹೇಳ್ತಾರೆ, ಗುರುಪಾದ ಜಲೇನೈವ ಭವಸಿಂಧುರು ವಿಶಿಷ್ಯತೆ ಅಂತ ಹೇಳ್ತಾರೆ. ಗುರುಗಳ ಪಾದೋದಕದಿಂದ, ಗುರುಗಳ ಪಾದದಿಂದ ಬಂದ ನೀರಿನಿಂದ ಈ ಸಂಸಾರದ ಕೇವಲ ನೀರಲ್ಲ, ಸಂಸಾರದ ಸಮುದ್ರನೇ ಒಣಗೋಯ್ತವಂತ. ಎಂತಹ ಅದ್ಭುತವಾದಂತಹದ್ದು ಇದು! ಕೇವಲ ಒಂದು ಗುರುಗಳ ಪಾದೋದಕಕ್ಕೆ ಈ ಮಹಿಮೆ ಇದೆ, ಕೇವಲ ಗುರುಗಳ ಒಂದು ಮೃತ್ತಿಕೆಗೆ ಈ ಮಹಿಮೆ ಇದೆ ಅಂತಂದರೆ ಇನ್ನು ಆ ಗುರುಗಳನ್ನು ಸ್ತೋತ್ರ ಧ್ಯಾನಾದಿಗಳನ್ನು ಮಾಡುವುದರಿಂದ ಎಷ್ಟೊಂದು ನಮಗೆ
ಅನುಗ್ರಹ ಆಗಲಿಕ್ಕೆ ಸಾಧ್ಯವಿಲ್ಲ ಹೇಳಬೇಕು. ಹಾಗಾಗಿ ಅಂತಹ ಶ್ರೇಷ್ಠವಾದಂತಹ ಗುರುಗಳ ಸನ್ನಿಧಾನ ಪ್ರತಿ ವರ್ಷವೂ ಕೂಡ ವೈಭವದಿಂದ ಇಲ್ಲಿ ಆರಾಧನೆ ಅಂತ ಅನ್ನೋದು ನಡೀತಾನೇ ಇರ್ತದೆ. ಆ ಗುರುಗಳು ಸ್ವೀಕಾರ ಮಾಡ್ತಾರೆ. ಇಷ್ಟೆಲ್ಲರೂ ಬಂದಿದ್ದೇವೆ, ನಮ್ಮಿಂದ ಅನೇಕ ಅಪರಾಧಗಳು ನಡೀತಾ ಇವೆ, ಮಾಡಬೇಕಾದಾಗ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇರ್ತದೆ. ಎಲ್ಲಾನು ಬಿಟ್ಟು ಗುರುಗಳು ವೃಂದಾವನದಲ್ಲಿ ತಾವು ಸುಮ್ಮನೆ ಕೂತಿದ್ದಾರೆ. ಏನು ಮಾಡ್ತಾರೆ ಮಾಡಲಿ, 3 ದಿನ ಜ್ಞಾನ ಸತ್ರ ಅದು ವೈಭವದಿಂದ ಅವರು ಕೂತು ಸ್ವೀಕಾರ ಮಾಡ್ತಾ ಇದ್ದಾರೆ. ಒಂದೇ ಒಂದು, ಇದು ಯಾಕೆ ಹೀಗೆ ಅವರು ಅಲ್ಲಿ ಕೂತು ಸ್ವೀಕಾರ ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಗುರುಗಳ ಸನ್ನಿಧಾನದಲ್ಲಿ ಅಧ್ಯಯನ ಮಾಡಿರುವಂತಹ ಪೂಜ್ಯ ಆಚಾರ್ಯರ ಹತ್ತಿರ ಅಧ್ಯಯನ ಮಾಡಿರುವಂಥವ್ರು ಎಲ್ಲರೂ ಸೇರಿಕೊಂಡು ಬಂದು ಮಾಡ್ತಾ ಇದ್ದಾರಲ್ಲ, ಅದಕ್ಕಾಗಿ ನಾನು ತಗೊಳ್ತೇನೆ ಅಂತ ಸುಮ್ಮನೆ ಅವರು ಕೂತಿದ್ದಾರೆ. ಇದು ನಮ್ಮೆಲ್ಲರ ದೊಡ್ಡದಾದಂತಹ ಸೌಭಾಗ್ಯ. ಈ ಅಧಿಕ ಮಾಸದ ಒಂದು ಶ್ರೇಷ್ಠವಾದಂತಹ ಪುಣ್ಯ ಪರ್ವಕಾಲದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಅಧಿಕ ಮಾಸದಲ್ಲಿ ವಿಶೇಷವಾಗಿ ಏನು ಅಂದರೆ ದಾನಕ್ಕೆ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಅಪೂಪ ದಾನ ಮಾಡಬೇಕು ಅಥವಾ ಈ ಪ್ರಸಂಗದಲ್ಲಿ ಒಳ್ಳೆಯ ಮಾವಿನ ಹಣ್ಣಿನ ಇತ್ಯಾದಿಗಳ ದಾನ ಮಾಡಬೇಕು ಅಂತ ಎಲ್ಲ ಹೇಳ್ತಾರೆ. ದಾನ ಮಾಡುವುದು ಹಾಗೂ ದಾನ ತೆಗೆದುಕೊಳ್ಳುವುದು ಇವೆರಡೂ ಬಹಳ ಮಹತ್ವದ್ದು ಅಂತ ಹೇಳ್ತಾರೆ. ದಾನ ಇಸ್ಕೊಳ್ಳಬೇಕು, ಇಸ್ಕೊಂಡಾಗ ದಾನ ಕೊಡಬೇಕು ಅಂತ ಹೇಳ್ತಾರೆ. ಕೆಲವರು ಹೀಗೆ ಮಾಡ್ತಾರೆ, ದಾನ ನಾವು ಕೊಡಬಾರದು ಅಂತ ಅನ್ನೋದಕ್ಕಾಗಿ ಹೀಗೆ ಮಾಡ್ತಾರೆ. ಆಚಾರ್ಯ ಎದುರಿಗೆ ಕೂತಿರ್ತಾರೆ ಒಬ್ರು, ಆಚಾರ್ಯ ನೀವು ನನಗೆ ದಾನ ಕೊಡ್ರಿ, ನಾ ನಿಮಗೆ ದಾನ ಕೊಡ್ತೇನೆ. ಇದು ಒಳ್ಳೆ ಮಾತು. ಆಚಾರ್ಯ ನೀವು ನನಗೆ ದಾನ ಕೊಡ್ರಿ, ನನಗೆ ನೀವು ದಾನ ಕೊಡ್ರಿ ಅಂತಂದ್ಬಿಟ್ರೆ ಇದು ಎಷ್ಟು ವಿಚಿತ್ರ ಆಗ್ತದೆ ಹೇಳಿ. ನೀವು ನನಗೆ ದಾನ ಕೊಡ್ರಿ, ನನಗೆ ನೀವು ದಾನ ಕೊಡ್ರಿ ಅಂತ ಅನ್ನೋದು ಸರಿ. ನನಗೆ ನೀವು ದಾನ ಕೊಡ್ರಿ, ನೀವು ನನಗೆ ದಾನ ಕೊಡ್ರಿ ಅಂತಂದ್ಬಿಟ್ರೆ ಎರಡೂ ಕೂಡ ನಾನೇ ಇಸ್ಕೊಂಡಾಗ ಆಗತ್ತೆ, ಅದು ಅವ್ರಿಗೆ ಕೊಟ್ಟಾಗ ಆಗೋದಿಲ್ಲ. ಹಾಗಾಗಿ ದಾನಕ್ಕೆ ಬಹಳ ಪ್ರಾಶಸ್ತ್ಯ ಇದೆ. ಯಾರು ನಾವು ಎಷ್ಟು ದಾನ ಕೊಟ್ವಿ ಹೇಳ್ರಿ, ಇಲ್ಲೆಲ್ಲರೂ ಬಂದಿದ್ದೇವೆ, ಏನು ದಾನ ಕೊಟ್ವಿ? ಅಪೂಪ ದಾನ 4 ಜನ ಮಾಡಿದ್ದಾರೆ, ಉಳಿದವರು ನಾವು ಯಾರೂ ಕೂಡ ಇನ್ನೂ ದಾನನೇ ಕೊಡಲೇ ಇಲ್ಲ. ಹಾಗಾದರೆ ಈ ಅಧಿಕ ಮಾಸದಲ್ಲಿ ಏನೂ ದಾನ ಕೊಡಲಾರ್ದೆ ನಾವು ಬಿಟ್ಬಿಟ್ಟಿದ್ದೇವೇನು ಅಂತಂತಂದರೆ, ಅದಕ್ಕೆ ಮಾಡುವ ಪ್ರತಿಯೊಂದು ಕರ್ಮವನ್ನು ಪ್ರತಿಯೊಂದು ಹೋಮ ಹವನಾದಿಗಳಾಗಲಿ ಜ್ಞಾನಕಾರಿ ಇದನ್ನೇ ಗುರುಗಳಿಗೆ ಒಂದು ದಾನ ಅಲ್ಲ, ಅವರಿಗೊಂದು ಸಮರ್ಪಣೆ ಮಾಡೋದು. ಸ್ವಾಮಿ ಇದನ್ನು ನಮ್ಮಿಂದ ತಾವೇ ನಿಂತು ಮಾಡಿಸಿದ್ದೀರಿ ಅನ್ನುವಂತಹ ಭಾವನೆಯಿಂದ ನಾವು ಸಮರ್ಪಣೆ ಮಾಡಿದಾಗ ಆ ದೇವರು ಗುರುಗಳು ವಿಶಿಷ್ಟವಾದ ರೀತಿಯಲ್ಲಿ ನಮಗೆ ಅನುಗ್ರಹ ಮಾಡ್ತಾರೆ. ದೊಡ್ಡದಾದಂತಹ ಭಾಗ್ಯ ಏನೆಂದರೆ 3 ದಿನದ ಈ ಒಂದು ಅವಧಿಯಲ್ಲಿ ಇದೊಂದು ಜ್ಞಾನ ಸತ್ರ. ವಿಶೇಷವಾಗಿ ಆಚಾರ್ಯರ ಒಂದು ಸನ್ನಿಧಾನದಲ್ಲಿ ನಾವು ನಿರಂತರ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡ್ತಾ ಇದ್ವಿ. ಆದರೆ ಈ 3 ದಿನದಲ್ಲಿ ವಿಶೇಷವಾಗಿ ಆಚಾರ್ಯರು ವ್ಯಾಸಗದ್ಯ ಹಾಗೂ ಪ್ರಾತಃ ಸಂಕಲ್ಪ ಗದ್ಯದ ಒಂದು ಪಾಠವನ್ನು ಹೇಳ್ತಾ ಇದ್ದಾರೆ. ಇದು ನಮ್ಮೆಲ್ಲರ ದೊಡ್ಡ ಅಹೋಭಾಗ್ಯ ಅಂತ ಹೇಳ್ಕೊಳ್ಬೇಕು. ಯಾಕೆಂದರೆ ವಿದ್ಯಾಪೀಠವನ್ನು ಮುಗಿಸಿಕೊಂಡು ಹೋದ ಮೇಲೆ ಈ ಪ್ರಸಂಗ ಬರೋದೇ ಬಹಳ ವಿರಳ ಆಗುತ್ತಿರುತ್ತದೆ. ಆದರೆ ಆ ಗುರುಗಳು ನಮ್ಮ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿ ವಿಶೇಷವಾಗಿ ಎಲ್ಲರಿಗೆ ಕೂಡಿಸಿಕೊಂಡು ಪಾಠವನ್ನು ಹೇಳ್ತಾ ಇದ್ದಾರೆ. ಎಷ್ಟೆಲ್ಲರೂ ಕೂತು ನಾವು ಅನೇಕ ಪ್ರಶ್ನೆಗಳನ್ನು ಹಾಕ್ತಾ ಇದ್ದೇವೆ ಆಚಾರ್ಯರಿಗೆ, ಅದು ಇದು ಅಂತ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಆಚಾರ್ಯರು ಸಮಾಧಾನಕರವಾಗಿ ನಮಗೆ ಒಂದು ಅನುಗ್ರಹವನ್ನು ಮಾಡಿ ಹೇಳ್ತಾ ಇದ್ದಾರೆ. ಹಾಗಾಗಿ ಪೂಜ್ಯ ಆಚಾರ್ಯರ ಸನ್ನಿಧಾನದಲ್ಲಿ ಇದೇ ರೀತಿಯಾಗಿ, ಜೊತೆಗೆ ನಮ್ಮ ಈ ಶ್ರುತೀಶ ಸೇವಾ ಸಮಿತಿ ಚಾರಿಟೇಬಲ್ ಟ್ರಸ್ಟ್ ಇದು ಬಹಳ ಅದ್ಭುತವಾದ ರೀತಿಯಲ್ಲಿ ನಡೀತಕ್ಕಂತಹದ್ದಾಗಿದೆ. ಎದಕ್ಕಾಗಿ ಅಂದರೆ ಇದು ಕೇವಲ ಪೂಜ್ಯ ಆಚಾರ್ಯರು ಹಾಗೂ ಸ್ವಾಮಿಗಳು ಹಾಗೂ ಸನ್ನಿಹಿತರಾದ ಗುರುಗಳು ವೀರೇಶ ತೀರ್ಥರು ಇವರೆಲ್ಲರೂ ನಿಂತು ನಡೆಸ್ತಾ ಇದ್ದಾರೆ. ಇದು ಹೇಗೆ ಅಂದರೆ ನಾವೆಲ್ಲ ಮಾಡ್ತಾ ಇದ್ದೀವಿ ಅಂತ ಅನ್ನೋದ್ರಲ್ಲಿ ಇದರಲ್ಲಿ ಯಾವ ಒಂದು ಹುರುಳಿಲ್ಲ. ಇದು ಹೆಸರು ಇಟ್ಟದ್ದು ಶ್ರುತೀಶ ಸೇವಾ ಸಮಿತಿ, ವೀರೇಶ ತೀರ್ಥರೇ ಇದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಗುರುಗಳು ಇನ್ನೂ ಈ ವಿಶೇಷವಾಗಿ ನಮ್ಮ ಈ ಸೇವೆಯನ್ನು ನಮ್ಮಿಂದು ಇನ್ನೂ ಅನೇಕ ತನುಮನ ಧನ ಸೇವೆಯನ್ನು ಮಾಡಿಸ್ಲಿ ಅಂತ ಹೇಳ್ತಾ 1-2 ಮಾತುಗಳನ್ನು ಒಂದು ಆಳಲಿಕ್ಕೆ ದೊಡ್ಡ ಒಂದು ಅಧ್ಯಕ್ಷರು ಮತ್ತು ಇವರೆಲ್ಲರೂ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ 1-2 ಮಾತುಗಳನ್ನು ಹೇಳಿದ್ದೇನೆ. ಇದರಲ್ಲಿ ಅನೇಕ ತಪ್ಪುಗಳಿವೆ, ಅದೆಲ್ಲವೂ ನನ್ನ ವಾಗ್ದೋಷ ಅಂತ ಹೇಳ್ತಾ, 2 ಏನಾದರೂ ಒಳ್ಳೆ ಗುಣ ಅಂತಿದ್ದರೆ ಅದು ಪೂಜ್ಯ ಆಚಾರ್ಯರ ಪರಮಾನುಗ್ರಹ ಅಂತ ಹೇಳ್ತಾ 2 ಮಾತುಗಳಿಗೆ ವಿರಾಮವನ್ನು ಕೊಡೋಣ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.